ಹೌದು. ಇಲ್ಲಿ ಆಕ್ಚುಲ್ ಆಗಿ ಅದು ಏನು ಸಮಸ್ಯೆ ಏನು ಅಂದ್ರೆ 4 ವರ್ಷಕ್ಕೊಂದ್ಸಲಿ ವೇತನ ಪರಿಷ್ಕರಣೆ ಆಗುತ್ತೆ. 16ರಲ್ಲಿ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ವೇತನ ಪರಿಷ್ಕರಣೆ ಸೆಪ್ಟೆಂಬರಲ್ಲಿ ಆಗಿತ್ತು. ಅದನ್ನ ನಾವು ಜಾರಿ ತಂದ್ವಿ. 12%, 12.5% ಇರಬೇಕು, ಹೆಚ್ಚು ಕೊಟ್ಟು ನಾವು ಅದನ್ನ ಸೆಪ್ಟೆಂಬರಲ್ಲಾದರೂ ಕೂಡ 1/1/16 ಅಂತ ನಾವು ನೋಟಿಫಿಕೇಶನ್ ಮಾಡಿದ್ವಿ. 20ರಲ್ಲಿ ಆಗಬೇಕಾಗಿತ್ತು, ಆಗಲಿಲ್ಲ. ಕೊರೋನಾ ಇತ್ತು, 21 ಕೊರೋನಾ ಇತ್ತು, 22, 23ರಲ್ಲಿ ಫೈನಲ್ ಆಗಿ ಬೊಮ್ಮಾಯಿ ಅವ್ರ ಸರ್ಕಾರ ಇದ್ದಾಗ 17/3/23 ಜಾರಿ ಬರುತ್ತೆ ಅಂತ ಅವ್ರು ಆದೇಶ ಮಾಡಿಬಿಟ್ರು. ಅವ್ರೇನು ಮಾಡಬೇಕಾಗಿತ್ತು, 1/1/21 ಅಂತ ರೆಟ್ರಾಸ್ಪೆಕ್ಟಿವ್ ಮಾಡಬೇಕಾಗಿತ್ತು, ಮಾಡಲಿಲ್ಲ, ಪ್ರಾಸ್ಪೆಕ್ಟಿವ್ ಮಾಡಿದ್ರು. ಪ್ರಾಸ್ಪೆಕ್ಟಿವ್ ಯಾಕೆ ಮಾಡಿದ್ರು ಅಂದರೆ ಆ ಕಾಲದಲ್ಲಿ ಕರೋನಾ ಸಂದರ್ಭದಲ್ಲಿ ಸಾಕಷ್ಟು ಅನುದಾನಗಳನ್ನು ಕೊಟ್ಟಿದ್ರು, ಸ್ಯಾಲ್ರೀಸ್ ಕೊಟ್ಟಿದ್ರು, ಮತ್ತು ಡೀಸೆಲ್ಗೆಲ್ಲ ಕೊಟ್ಟಿದ್ರು. ಆ ಉದ್ದೇಶ ಇಟ್ಕೊಂಡು ಅವ್ರು ಮಾಡಿದ್ರು ಅನ್ಸುತ್ತೆ. ಅದೇನಾಗಿದೆ, ಟೆಕ್ನಿಕಲ್ ಆಗಿ 17/3/20